ಹಾಯ್ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಪಫ್ ಸ್ಲೀವ್ ಡಿಸೈನ್ ನೋಡ್ತಿದ್ವಿ. ಸ್ಲೀವ್ ಲೆಂತ್ ಬಂದು 10 ಇಂಚಸ್ ಇದೆ. 10 ಇಂಚಸ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ 3.5 ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕು. ಆಮೇಲೆ ಸ್ಲೀವ್ದು ಆರ್ಮೋಲ್ ರೌಂಡಿಂಗ್ ಬಂದು 15 ಇದೆ. 15 ಹಾಫ್ ಅಂದರೆ 7.5 ಆಗುತ್ತೆ. ಅಲ್ಲಿಗೆ ಮಾರ್ಕ್ ಮಾಡ್ಕೊಂಡು ಅಲ್ಲಿಂದ 1.5 ಎಕ್ಸ್ಟ್ರಾ ತೊಗೋತಾ ಇದ್ದೀನಿ. ಇನ್ನು ಸ್ಲೀವ್ ರೌಂಡು 10 ಇಂಚಸ್ ಇದೆ. ಅದರ ಹಾಫ್ ಅಂದರೆ 5 ಮತ್ತು ಅಲ್ಲಿಂದ 1.5 ಎಕ್ಸ್ಟ್ರಾ. ಇವಾಗ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇಲ್ಲಿಂದ ಇಲ್ಲಿಗೆ ಸ್ಟ್ರೇಟ್ ಲೈನ್ನ ಡ್ರಾ ಮಾಡ್ಕೋಬೇಕು. ಸ್ಟ್ರೇಟ್ ಲೈನ್ ಡ್ರಾ ಮಾಡಿಕೊಂಡು ಅಲ್ಲಿ ಶೇಪ್ ಕೊಟ್ಕೋಬೇಕಾಗುತ್ತೆ. ನಿಮ್ಮ ಕೈಲಿಂದ ಬೇಕಾದರೂ ಶೇಪ್ ಕೊಟ್ಕೋಬೋದು, ಇಲ್ಲ ಅಂದರೆ ಈ ಥರ ಸ್ಕೇಲ್ನ ಯೂಸ್ ಮಾಡ್ಕೋಬೋದು. ಅಲ್ಲಿ ಶೇಪ್ ಕೊಟ್ಕೋಬೇಕು ಕೆಳಗೆ. ಇವಾಗ ನಾವು ಹಾಕಿರೋ ಡ್ರಾ ಬಂದುಬಿಟ್ಟು ನಾರ್ಮಲ್ ಸ್ಲೀವ್ದು. ಇವಾಗ ನಾವು ಪಫ್ ಸ್ಲೀವ್ ಮಾಡ್ತಿರೋದ್ರಿಂದ 3 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ನಾನು. ಅಂದರೆ 4 ಬೇಕಾದರೂ ತೊಗೋಬೋದು, 5, 6ವರೆಗೂ ತೊಗೋಬೋದು. ನಮಗೆ ಜಾಸ್ತಿ ಪಫ್ ಬೇಕಂದ್ರೆ ಜಾಸ್ತಿ ತೊಗೋಬೇಕಾಗುತ್ತೆ. ನನಗೆ 3 ಇಂಚ್ ಸಾಕು. ಅದಕ್ಕೆ ನಾನು 3 ಇಂಚ್ ತೊಗೊಂಡಿದ್ದೀನಿ. ಅಲ್ಲಿಂದ ಇವಾಗ ಶೇಪ್ನ ಡ್ರಾ ಮಾಡಿಕೊಂಡು ಜಾಯಿನ್ ಮಾಡ್ಕೋಬೇಕು. ಇವಾಗ ಕಟ್ ಮಾಡಿಕೊಂಡು ಇವಾಗ ಮೇನ್ ಫ್ಯಾಬ್ರಿಕ್ಗೆ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ನೋಡಿ ಯಾವ ಥರ ಅಟ್ಯಾಚ್ ಮಾಡ್ಕೊಳ್ಳೋದಂತ. ಫಸ್ಟ್ ಟೈಮ್ ವಾಯ್ಸ್ ರೆಕಾರ್ಡ್ ಮಾಡ್ತಿರೋದ್ರಿಂದ ಸ್ವಲ್ಪ ಭಯ ಆಗ್ತಿದೆ. ಇವಾಗ ಮೇನ್ ಫ್ಯಾಬ್ರಿಕ್ ಮತ್ತು ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡ್ಕೋಬೇಕು, ಟ್ರಿಮ್ ಮಾಡಿಕೊಂಡು. ಈ ಟ್ರಿಮ್ ಮಾಡ್ಕೊಂಡ್ಮೇಲೆ ನಾವು ನಾಚಸ್ ಹಾಕ್ಕೋಬೇಕಾಗುತ್ತೆ. ಅಂದರೆ ಎಲ್ಲಿಂದ ಎಷ್ಟು ಎಕ್ಸ್ಟ್ರಾ ತೊಗೊಂಡಿರ್ತೀವಲ್ಲ ಅಲ್ಲಿಂದ ನಾವು ಪಫ್ ಮಾಡ್ಕೊಳ್ಳೋ ಸಂಬಂಧ ನಾಚಸ್ ಮತ್ತು ಸೆಂಟ್ರ್ ಒಂದು ನಾಚು, ಸೈಡ್ಗೆ ನಾಚ್ ಹಾಕ್ಕೋಬೇಕಾಗತ್ತೆ. ಇವಾಗ ಸೈಡ್ ನ್ಯಾಚಿಂದ ಹಿಡ್ಕೊಂಡು ಸೆಂಟ್ರ್ ನ್ಯಾಚ್ವರೆಗೂ ಪ್ಲೇಟ್ ಕೊಟ್ಕೋಬೇಕು ನೀಟಾಗಿ. ಒಂದೇ ರೀತಿಯಲ್ಲಿ ಎಲ್ಲನೂ ಪ್ಲೇಟ್ ಕೊಟ್ಕೊತ ಹೋಗಬೇಕಾಗುತ್ತೆ. ಇದೇ ಥರ ಒಂದೊಂದು ನೀಟಾಗಿ ಜೋಡಿಸ್ಕೊಂಡು
ಪ್ಲೇಟ್ ಕೊಡಬೇಕು. ಇಲ್ಲಿ ಪ್ಲೇಟ್ ಕೊಡೋದು ಕಂಪ್ಲೀಟ್ ಆಯಿತು. ನೋಡಿ ಸ್ಲೀವ್ಸ್ ಯಾವ ಥರ ಕಾಣಿಸ್ತಿದೆ ಅಂತ ನೀಟಾಗಿ ಬಂದಿದೆ. ನೀವು ಟ್ರೈ ಮಾಡಿರಿ. ನಾನು ಫಸ್ಟ್ ಟೈಮ್ ವಿಡಿಯೋ ವಾಯ್ಸ್ ಕೊಡ್ತಾ ಇರೋದು. ತಪ್ಪಾಗಿದ್ದರೆ ಸಾರಿ.